ಹೆಲೋ, ಗುಡ್ ಮಾರ್ನಿಂಗ್. ಇವತ್ತಿನ ಡೇ 2 ವಿಡಿಯೋ. ನಾವೀಗ ಫ್ರೆಶ್ ಅಪ್ ಎಲ್ಲ ಆಗಿ ಮಂಗೇಶಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿದು ನಮ್ಮ ಪ್ಲೇಸ್ ನೋಡಿ ಹೇಗುಂಟು. ತುಂಬ ಕೂಲ್ ಪ್ಲೇಸ್ ಇದು. ಈ ದಾರಿಯಾಗಿ ಹೋಗಿ ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟು ನೋಡಿ ದೇವಸ್ಥಾನ. ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು, ಅದು ಸಹ ಇವನನ್ನು ಹಿಡ್ಕೊಂಡು. ಸ್ವಲ್ಪದೇನು ದೂರ ಇಲ್ಲ ಮಾರೆ. ಇವ ಬಾಕಿ ಟೈಮಲ್ಲಿ ಅಪ್ಪ ಅಮ್ಮನ ಹತ್ರ ಇರ್ತಾನೆ. ಈಗ ಬೆಳಗಾಗುವಾಗ ನನ್ನ ಮೈ ಮೇಲೆ ಹಾರಿದ್ದಾನೆ, ನನ್ನೊಟ್ಟಿಗೆ ಬರ್ತಾನೆ ಅಂತ ಹೇಳ್ಕೊಂಡು. ಇವನನ್ನು ಎತ್ಕೊಂಡು ನಡೆಯುವಾಗ ಮಾತ್ರ ಜೀವ ಸುಸ್ತಾಗ್ತದೆ. ಅದು ಸಹ ಬೆಳಗಿನ ಜಾವದ್ದು, ಬಿಸಿಲು ಬೇರೆ. ನೋಡಿ, ಇಲ್ಲಿಂದ ನಡ್ಕೊಂಡು ಬಂದು ಫೈನಲಿ ದೇವಸ್ಥಾನದ ಹತ್ರ ಆದ್ವಿ ನಾವು. ನಮ್ಮವರೆಲ್ಲ ಮುಂದೆ ಹೋಗಿದ್ದಾರೆ, ಬೇರೆ ಬೇರೆ ದೇವಸ್ಥಾನ ಇಲ್ಲಿ ನಿಯರ್ ಬೈ ಉಂಟು, ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬಟ್ ನಾನು ಹೇಳುವಾಗ ಲೇಟ್ ಆಯಿತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ನೋಡಿ, ನಿನ್ನೆ ನೈಟಲ್ಲಿ ಹೇಗೆ ಕಾಣ್ತಿತ್ತು ದೇವಸ್ಥಾನ, ಇವತ್ತು ನೋಡಿ ವಿದೌಟ್ ಲೈಟಲ್ಲಿ ಹೇಗೆ ಕಾಣ್ತಾ ಉಂಟು. ದೇವಸ್ಥಾನದೊಳಗೆ ಹೋಗಿ ಪ್ರಸಾದ ಎಲ್ಲ ತಕೊಂಡು ಬಂದ್ವಿ. ಕ್ಯಾಂಟೀನಿಗೆ ಹೊರಟ್ವಿ, ಮಂಗೇಶಿ ದೇವಸ್ಥಾನದ್ದು ಕ್ಯಾಂಟೀನ್. ಕೆಲವು ನಾವು ಊಟ ತಿಂಡಿ ತಿಂದಲೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ, ಬಿಕಾಸ್ ಸ್ವಲ್ಪ ಅರ್ಜೆಂಟ್ ಆಯಿತು, ಅದಕ್ಕೋಸ್ಕರ. ಸೊ ಇವತ್ತೊಂದು ಸ್ವಲ್ಪ ಫ್ರೀ ಉಂಟು, ಹಾಗಾಗಿ ಕ್ಯಾಂಟೀನಿಗೆ ಹೋಗೋದು ವೀಡಿಯೋ ಮಾಡ್ತಿದ್ದೀನಿ. ಕ್ಯಾಂಟೀನ್ ಅಷ್ಟು ದೂರ ಉಂಟು. ಪ್ರಸಾದ ತಿಂದ್ವಿ, ಹೊಟ್ಟೆ ಫುಲ್ ಆಯಿತು. ಈಗ ಪುನಃ ಕ್ಯಾಂಟೀನಿಗೆ ಹೋಗಬೇಕು. ಈಗ ನಮಗೆ ಗಾಡಿ ಬರ್ತದೆ 9 ಗಂಟೆಗೆ. ಸೊ ಕ್ಯಾಂಟೀನಿಗೆ ಹೋಗಿ ಹೊಟ್ಟೆ ತುಂಬ ತಿಂದು ಇನ್ನೊಂದು ಸ್ವಲ್ಪ ದೇವಸ್ಥಾನ ಮತ್ತು ಬೀಚಸ್ ತಿರುಗಿಕೊಂಡು. ಹೊಟ್ಟೆ ತುಂಬ ತಿನ್ಕೊಳ್ಬೇಕಂತೇಳಿ ಅಂದ್ಕೊಂಡದ್ದು, ಬಟ್ ಇಲ್ಲಿದ್ದದ್ದು ಖಾಲಿ ಉಪ್ಮಾ ಮತ್ತು ಶೀರಾ. ಇಡ್ಲಿ ಲೇಟ್ ಉಂಟು ಹೇಳಿದರು, ಬಟ್ ಉಪ್ಮಾ ಮತ್ತು ಶೀರಾ ಸೂಪರ್ ಇತ್ತು. ನೋಡಿ, 2-3 ಪ್ಲೇಟ್ ಖಾಲಿ ಮಾಡಿದ್ವಿ. ಮತ್ತು ಕೊನೆಗೆ ಲಾಸ್ಟಿಗೆ ನಮಗೆ ಇಡ್ಲಿ ಬಂತು. ಇಡ್ಲಿ ಅನ್ಸ ತಗೊಂಡ್ವಿ, ಬಟ್ ಸೂಪರ್ ಟೇಸ್ಟ್ ಆಯಿತಾ ಇಲ್ಲಿದ್ದು. ಇವತ್ತು ಭಾರಿ ಬಿಸಿಲು ಮಾರೆ. ಇವತ್ತು ಬೀಚ್ ಸೈಡ್ ಮತ್ತು ಸ್ವಲ್ಪ ದೇವಸ್ಥಾನ ಉಂಟು, ಇನ್ನು ಪೆಂಡಿಂಗ್. ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕುಂಟು. ಸೊ ಫುಲ್ ಬಿಸಿಲುಂಟು ಮಾರೆ. ಬೀಚಿಗೆ ಹೋಗೋದಂದರೆ ಬಿಸಿಲಿಗೆ ಕಕ್ಕರಿ. ಬಟ್ ಮಕ್ಕಳಿದ್ದಾರೆ, ಮಕ್ಕಳಿಗೋಸ್ಕರ ಹೋಗಲಿಕ್ಕೆ ಹೊರಟಿದ್ದೇವೆ. ಈಗ ತಿಂಡಿ ತಿಂದಾಯಿತು ನಮ್ಮದು, ನೆರಳು ಬಂತು. ಎಲ್ಲ ದೇವಸ್ಥಾನ ಒಂದೇ ಥರ ಉಂಟು. ನಾನು ತೋರಿಸ್ಬೇಕಂತೆ ದೇವಸ್ಥಾನದ ಕೊಡಿಮರ. ನಮ್ಮ ಆಚೆ ಎಲ್ಲ ಬೇರೆ ಟೈಪ್, ಇಲ್ಲಿದೆಲ್ಲ ಬೇರೆ ಟೈಪ್. ಕಾರ್ತಿಕಿಗೆ ಎಲ್ಲಿಗೆ ಹೋಗುದು? ಹಾಂ, ಬಿರ್ಲಾ ರಾಧಾಕೃಷ್ಣ ಟೆಂಪಲ್ ಹೋಯ್. ಬಿರ್ಲಾ ರಾಧಾಕೃಷ್ಣ ಟೆಂಪಲ್. ರಾಧಾಕೃಷ್ಣ ಟೆಂಪಲ್ போய் ಅಲ್ಲಿ ತೊಡ್ದು ಬೀಚ್ಗೆ போய் ಬೀಚ್ಗೆ போயிட்டு ವಿದಿನ್ 4 o'clock ಮಡ್ಗಾಂವ್ ರೈಲ್ವೆ ಸ್ಟೇಷನ್. ಓ, 4 ಗಂಟೆಗಾ? 4:15 ಟ್ರೈನ್ ಹೊರಡ್ತದೆ. ಓ, 8 ಗಂಟೆ ಆಗ್ತದೆ ನಾವು ರೀಚ್ ಆಗುವಾಗ. 9 ಕಾಲು ಆಗ್ತದಾ? ಅದು ಪಂಚಗಂಗೆ ಇಲ್ಲಿಗೆ ಹೋಗುದು, ಬೆಂಗಳೂರು ಹೋಗುದು ಗಾಡಿ. ಓ, ಅದು ಕಾರವಾರ ಡಿಪಾರ್ಚರ್. ಕಾರವಾರಕ್ಕೆ ಅದು ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಇಂದ ಹೊರಡು 4:15 ಬಿಡ್ತದೆ. ಹಾಗೆ. ಮತ್ತೆ ಎಂತಾರೆ ಹೇಳು, ಸೇ ಸಮಥಿಂಗ್. ಬರೀ ಇಂಥದೆಯಾ ಹೇಳ. ಇವನೇ ನನ್ನ ತಮ್ಮ. ಅಂದರೆ ನನ್ನದು ಬೊಟೊಕ್ಸಿಗೆ 7,000 ಕೊಟ್ಟವನು. ಬೊಟಾಕ್ಸಿಗೆ 7,000 ಕೊಡ್ತಿ ಅಂತ ಹೇಳಿ ಕೈ ಕೊಟ್ಟಿಯಲ್ಲ, ಅದೆಲ್ಲ ಹೇಳ್ಬೇಡ ಮಾರೆ. ಅದೆಲ್ಲ ಹೇಳಬೇಕು, ಇದು ಮೇನ್. ನೋಡು, ನಾವು ಒಂದು ಕೈಯಿಂದ ದಾನ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗ್ಬಾರ್ದು. ನೀನು ಹಾಗೆ 7,000 ಕೊಟ್ಟಿದ್ದೇನೆ, ಅದೆಲ್ಲ ಹೇಳ್ಬೇಡ, ಕಂಡು ಬಿಡ್ತದೆ. ಎಂತ ಕೊಡಲಿಲ್ಲ, ನಾನೇ ಗೂಗಲ್ ಪೇ ಮಾಡಿದ್ದಲ್ಲಿ ಹೋಗಿ. 1 ರೂಪಾಯಿ ಬರಲಿಲ್ಲ ನನ್ನ ನಿನ್ನ ಅಕೌಂಟಿಗೆ. ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಹಾಕ್ತೇನೆ ಬೇಕಾದ್ರಲ್ಲಿ. ಆಗ ಇನ್ನು ಬರುವುದಿಲ್ಲ ಅವನು. ಅಲ್ಲಿ ನಿಂತ್ಕೊಂಡಿದ್ದಾನೆ ನೋಡಿ, ಅಂಜಕ್ಕೆ ಮಾತಾಡ್ತಾ ನಿಂತಿಯಾನ ಅಜ್ಜನ ಹತ್ರ. ಪಾಪಯ್ಯ ಅಜ್ಜನದ್ದು ಜೀವ ತಿಂತಿದ್ದಾನೆ. ಕಾಲಡಿಗೆ ನೋಡು, ಗಲೀಜುಂಟು.
ಅಲ್ಲಿಬ್ರು ಬರ್ತಿದ್ದಾರೆ. ಬಾಬು ಮಲಗಿದ್ದಾನೆ. ಸೊ ಅಪ್ಪನಿಗೆ ತುಂಬ ಹೊತ್ತು ಎತ್ಕೊಂಡು ತಿರ್ಗ್ಲಿಕ್ಕೆ ಆಗೋದಿಲ್ಲ, ನನಗೆ ಎತ್ತಲಿಕ್ಕೆ ಆಗೋದಿಲ್ಲ. ಅವನು ಎತ್ಕೊಂಡು ತುಂಬ ಹೊತ್ತು ನಡಿಲಿಕ್ಕೆ ಆಗೋದಿಲ್ಲ. ಸೊ ಒಮ್ಮೆ ಅಪ್ಪನ ಕೈಯಲ್ಲಿ, ಒಮ್ಮೆ ಅಮ್ಮನ ಕೈಯಲ್ಲಿ ಹಿಡ್ಕೊಳ್ಳೋದು. ನಾನು ಹಿಡ್ಕೊಳ್ಳೋದು ಕಮ್ಮಿ, ನನಗೆ ಹಿಡ್ಕೊಂಡು ನಡಿಲಿಕ್ಕೂ ಸಹ ಆಗೋದಿಲ್ಲ ನನ್ನಿಂದ. ಮತ್ತೆ ಅರ್ಧ ವೀಡಿಯೋ ಮಾಡಬೇಕಲ್ಲ, ಹಾಗಾಗಿ ಎಷ್ಟು ದೂರ ನಡ್ಕೊಂಡು ಬಂದ್ವಿ ನಾವು. ರೂಮ್ ಒಂದು ಕಡೆ, ದೇವಸ್ಥಾನ ಒಂದು ಕಡೆ ಆಗಿದ್ದರಿಂದ ಸಾಕಾಗ್ತದೆ, ನಡಿಲಿಕ್ಕೆ ಕಷ್ಟ. ನೋಡಿ ಎಷ್ಟು ದೂರ ಉಂಟು ನೋಡಿ ದೇವಸ್ಥಾನ. ನಮ್ಮ ರೂಮ್ ಇನ್ನೂ ಸ್ವಲ್ಪ ದೂರ ಉಂಟು. ಆ್ಯಕ್ಚುಲಿ 9 ಗಂಟೆಗೆ ಗಾಡಿ ಅಂತ ಹೇಳಿದ್ದದ್ದು. 9 ಗಂಟೆ ಆಲ್ರೆಡಿ ಆಗಿದೆ. ಎದ್ದದ್ದು ಲೇಟ್ ಎಲ್ಲರೂ. ಅಂದರೆ ನಿನ್ನೆದ್ದು ಜರ್ನಿ, ನಿನ್ನೆ ಸ್ವಲ್ಪ ಬೇರೆ ಸೈಡಲ್ಲಿ ಇದ್ವಿ ನಿನ್ನೆ, ಹಾಗಾಗಿ ಸ್ವಲ್ಪ ಸುಸ್ತು ಜಾಸ್ತಿ ಆಗಿತ್ತು ಎಲ್ಲರಿಗೆ ಸಹ. ಎಲ್ಲರೂ ಹಾಗಾಗಿ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗಲಿಲ್ಲ ನಿನ್ನೆ. ಸೊ ಇವತ್ತು ಸ್ವಲ್ಪ ಕಡೆ ಹೋಗಿ ಮತ್ತೆ ಅಲ್ಲಿಂದ ಡೈರೆಕ್ಟ್ ಮಡ್ಗಾಂವ್ ರೈಲ್ವೆ ಸ್ಟೇಷನಿಗೆ ಹೋಗಿ ಬ್ಯಾಕ್ ಟು ಉಡುಪಿ. ನೋಡಿ, ಅಪ್ಪನ ಕೈಯಲ್ಲಿದ್ದವ ತಮ್ಮನ ಕೈಗೆ ಹೋದ. ಅವನಿಗೆ ಜೋರು ನಿದ್ರೆ ಬಂದಿದೆ ಮರೆ ಪಾಪ. ಸೊ ಫೈನಲಿ ನಮ್ಮ ರೂಮ್ ಹತ್ರ ಬಂದ್ವಿ. ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಸೊ ನಾನು ಪಟ ಮೊಬೈಲ್ ಚಾರ್ಜ್ ಮಾಡಬೇಕು. ಒಂದು 10 ನಿಮಿಷದಲ್ಲಿ ನನ್ನ ಚಾರ್ಜ್ ಆಗಬೇಕು ಮೊಬೈಲ್. ನಮ್ಮ ಗಾಡಿಯಲ್ಲಿ ಚಾರ್ಜರ್ ವ್ಯವಸ್ಥೆ ಇಲ್ಲ. ಮತ್ತು ಇಲ್ಲಿ ಅವ್ರು ಸ್ವಲ್ಪ ಡ್ರೈವರ್ ಗುರ್ತದವ್ರೆ, ಅಂದರೆ ಡ್ರೈವರ್ ಗುರ್ತದವರಲ್ಲ, ನಮಗೆ ಕಳಿಸಿದ್ದು ಗುರ್ತದವರು. ಸೊ ಹಾಗಾಗಿ ಅವರು ಚಾರ್ಜ್ ಮಾಡ್ತಾರೆ. ಎಂತದ ಗಂಟೆ? ನಾನಲ್ಲ ನಾದಿ ಅವ್ರು ತಿಂತ ಇದ್ದಾರೆ. ಮತ್ತೆ ಅಲ್ಲಿ ಹೋಗ್ಬೇಕು ಹೇಳ್ತಿದ್ದೀನಿ. ಸರಿ, ನಮ್ಮ ರೂಮ್ ಫುಲ್ ಮೆಸ್ಸಿ ಉಂಟು. ಈಗ ನಾನಪ್ಪ ಚಾರ್ಜ್ಗೆ ಇಡ್ತೆ. ಬಾಯ್ ಬಾಯ್, ಮತ್ತೆ ಸಿಗುವ. ಸೊ ಗಾಡಿ ಬಂತು, ನಾವೆಲ್ಲ ಕುತ್ಕೊಂಡಿದ್ದೇವೆ. ನೋಡು, ಒಬ್ಬೊಬ್ಬರ ಹತ್ರ ಅಭಿಪ್ರಾಯ ಕೇಳುವ ನಮ್ಮ ಟೂರ್ ಬಗ್ಗೆ ಹೇಗಾಯಿತು ಅಂತ ಹೇಳ್ಕೊಂಡು. ಯಾರ್ದೆಲ್ಲ ಹೇಗೆಲ್ಲ ರೆಸ್ಪಾಂಡ್ ಬರ್ತದೆ ನೋಡುವ, ಬನ್ನಿ. ನೋಡ ಗಣೇಶ, ನೀನದ ಅಭಿಪ್ರಾಯ ಹೇಳು. ಗೋವಾಕ್ಕೆ ಬಂದ ಅಭಿಪ್ರಾಯ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿ ನಮ್ಮ ಮನೆಯಲ್ಲಿ ಇದ್ದ ಹಾಗೆ ಆಯ್ತು. ಎಲ್ಲ ಹುಚ್ಚಾರ ಸಂತೆ. ನಮ್ಗೆ ನಮ್ಮ ಮನೆಯಲ್ಲಿ ಇದ್ದಾಗೆ ಫೀಲ್ ಆಯ್ತು. ಲಕ್ಷ್ಮಿ ಅಕ್ಕ ಹೇಳಿ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ. ದೀಪ ನಾನು ಮಿಸ್ ಮಾಡ್ತಿದ್ದೇವೆ. ಹೇಳಿ, ಹೇಗಾಯ್ತು? ಅಳ್ಬೇಡಿ ನೀವು, ನಾನು ವಿಡಿಯೋ ಮಾಡ್ತಿದ್ದೇನೆ. ನಮ್ಮ ಮಾಮನ ಹತ್ರ ಹೋಗ್ತೇನೆ. ನಮ್ಮ ಸುರೇಂದ್ರ ಮಾಮನ ಹತ್ರ ಮಂಡೆ ತಿನ್ನುವ. ಸುರೇಂದ್ರ ಮಾಮ, ಹೇಗಾಯ್ತು ಟ್ರಿಪ್? ಹೇಗಾಯ್ತು? ಭಾರಿ ಖುಷಿ ಆಯ್ತು. ಹಾ, ಎಲ್ಲ ದೇವಸ್ಥಾನದ ದರ್ಶನ ಆಯ್ತು. ಈಗ ಎಲ್ಲಿ ಹೋಗ್ತಿದ್ದೇವೆ? ಈಗ ನಾವು ಒಂದು ಬಿರ್ಲಾ ಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಫಸ್ಟ್ ಟೈಮ್ ಬಂದದ್ದು ನಮ್ಮೊಟ್ಟಿಗೆ ಅಲ್ಲ? ನಾವು ಫಸ್ಟ್ ಟೈಮ್ ನಿಮ್ಮೊಟ್ಟಿಗೆ ಟೂರನ್ನು ಅರೇಂಜ್ ಮಾಡಿದ್ವಿ. ಒಳ್ಳೇದಾಯ್ತು. ಒಳ್ಳೆದಾಯ್ತು. ಶ್ರುತಿಗೆ ಹೇಗಾಯ್ತಮ್ಮ? ಶ್ರುತಿ ಹೇಗಾಯ್ತು? ನಿಮ್ಗೆ ಹೇಗಾಯ್ತು? ಒಂದು ಟಾಸ್ಕ್ ಕೊಡಿ ಎಲ್ರಿಗೂ. ಎಂತದ್ದು? ಎಲ್ಲ ದೇವಸ್ಥಾನದ ಹೆಸರು ಹೇಳ್ಬೇಕು. ಅದು ಒಳ್ಳೇದು. ಗಣಪತಿ, ದೇವಕಿ ಕೃಷ್ಣ, ಲಕ್ಷ್ಮೀರ ಒಳನಾಥ, ಶಾಂತದುರ್ಗ, ಮಹಲಸನಾರಾಯಣಿ, ಮಂಗೇಶಿ, ರಾಮನಾಥ, ನಾಗೇಶ ಮಹಾರುದ್ರ. ಇನ್ನು ಉಳ್ದವ್ರು ಹೇಳ್ತಾರೆ. ಅಷ್ಟೇ ಗೊತ್ತಿರೋ ನಿಮ್ಗೆ. ಅಪ್ಪ ಹೇಗಾಯ್ತು? ನಮಸ್ಕಾರ. ನಾನು ವರ್ಷ ಪ್ರತಿಕ ಬರ್ತಾ ಇದ್ದೇವೆ. ಅದು ಕಳೆದ ಸಲ ಬರ್ಲಿಲ್ಲ, ಈ ಸಲ ಬಂದಿದ್ದೆ. ಸ್ವಲ್ಪ ಸುರಿಗೆ ಸ್ವಲ್ಪ ಬೋರ್ ಆಯ್ತು ನನಗೆ. ಫಸ್ಟಿಗೆ ಬೋರ್ ಆಯ್ತು.
ಬೋರ್ ಅಂದ್ರೆ ಬೋರ್ ಏನಲ್ಲ, ನಮ್ಗೆ ರೂಮ್ ಸರಿಯಾಗಿ ಸುರಿಗೆ ಹೇಳಿದ್ದು ರೂಮ್ ಸಿಗ್ಲಿಲ್ಲ, ಹೇಳಿದ ಹಾಗೆ ಸಿಗ್ಲಿಲ್ಲ. ಹೇಳಿದಾಗೆ ಸಿಗ್ಲಿಲ್ಲ. ಮತ್ತೆ ನೋಡುವಾಗ ನಾನು ಡಲ್ ಅಂತ ಎಣಿಸಿದೆ. ಈಗ ನೋಡುವಾಗ ಜೋಶಲ್ಲಿ ಈಗ ಜೋಶಲ್ಲಿದ್ದಾರೆ. ಈಗ ಎಲ್ರಿಗೆ ಇನ್ನೊಂದು ದಿವಸ ಸಿಕ್ಕಿದ್ರೆ ಆಗ್ತಿತ್ತು. ನಾಳೆಗೊಂದು ಪೋಸ್ಟ್ ಪೋನ್ ಮಾಡುವ. ಪೋಸ್ಟ್ ಮಾಡ್ಲಿಕ್ಕೆ ಮನೆಯಲ್ಲಿ ಕಾಯ್ತದೆ, ನನ್ನ ನಾಳೆಗೆ ಹೆಂಡತಿ ನಾವು ಹೇಳಿದ್ರು, ಮನೆಯಲ್ಲಿ ನಾಯಿಗೆ ಕಾಯ್ತಾ ಉಂಟು. ಮಾಡುವ. ದಯಾನಂದ್ ಮಮ್ಮ ಹೇಗಾಯ್ತು? ಆದ್ರೂ ಹೀಗೆ ಟ್ರಿಪ್ ಹೀಗೆ ಬರ್ತಾ ಇದ್ರೆ ಬಾರಿ ಖುಷಿ ಆಗ್ತದೆ. ಅಲ್ಲ? ಎಲ್ಲ ದೇವಸ್ಥಾನದ್ದು ಪರಿಚಯ ಆಗ್ತದೆ, ಅವರಿಗೆಲ್ಲ ಕುಲದೇವರದ್ದು ಭೇಟಿ ಆಗ್ತದೆ, ಎಲ್ರಿಗೊಂದು ಖುಷಿ ಸಹ ಆಗ್ತದೆ. ಒಂದು ಗೋವಾಕ್ಕೆ ಹೋಗಿ ಬರುವ ಒಂದು ಮೂಡು ಅವರಿಗೆ, ಗೋವಾಕ್ಕೆ ಹೋಗುದು ಅಂತ ಹೇಳಿದ್ರೆ ಬಾರಿ ಖುಷಿ ಅಲ್ವಾ ಈಗ. ಹಾಗೆ ಮತ್ತೆ ನೋಡುವ, ಮಾಮಿ ಹತ್ರ ಕೇಳುವ. ನಿಮ್ಗೆ ಹೇಗಾಯ್ತು? ಫಸ್ಟ್ ಟೈಮ್ ನೀವು ಸಹ ಬಂದದಲ್ಲ? ಬಾಬು ಹೇಗಾಯ್ತು? ಸೂಪರಾ? ಅದು ಇಷ್ಟ ಅಲ್ಲೆಯಾ? ನಿಮ್ಗೆ ಹೇಗಾಯ್ತು? ನಂಗೆ ಹೆಸರು ಗೊತ್ತಿಲ್ಲ. ಗೋವಾಕ್ ಬಂದದ್ದು ಫಸ್ಟ್ ಟೈಮ್. ಹಾಗಾದ್ರೆ ಬೀಚಿಗೆ ಹೋಗ್ಲೇಬೇಕು. ಬೀಚಿಗೆ ಹೋಗ್ಲೇಬೇಕು. ಗೋವಾಕ್ ಬಂದದ್ದು ಫಸ್ಟ್ ಟೈಮ್ ಆದ್ರೆ ಬೀಚ್ ನಮ್ಗೆ ಹಾಸನ್. ನಾನು ಅದಕ್ಕೆ ವಿಡಿಯೋ ಮಾಡುದಲ್ಲ, ನಾನ್ ಬ್ಲಾಗಿಗೆ ಹಾಕ್ಬೇಕಲ್ಲ. ನಿಮ್ಮದೆಲ್ಲ ಗುರ್ತಾಗ್ಬೇಕಲ್ಲ ಜನರಿಗೆ. ಅಯ್ಯೋ ಸಾರಿ, ಅಯ್ಯೋ ಮೇನ್ ಅನ್ನೇ ಬಿಟ್ಟದ್ ನಾನು. ಹೇಳಿ ಜಯಂತಿ ಮಮ್ಮಿ. ತುಂಬಾ ಚೆನ್ನಾಗಾಯ್ತು. ಎಲ್ಲ ದೇವರ ದರ್ಶನ ಎಲ್ಲರೊಟ್ಟಿಗೆ ನೋಡಿದ್ದು. ಇವತ್ತು ಮಂಗೇಶಿ ದೇವಸ್ಥಾನಕ್ಕೆ ಮೂರು ಸಲ ಹೋಗಿ ದರ್ಶನ ಮಾಡಿ ಬಂದೆವು. ಪ್ರಸಾದ ಎಲ್ಲ ಇಟ್ಕೊಂಡು. ಇಡ್ಲಿ ಸೂಪರ್ ಇತ್ತು, ಸಜ್ಜಿಗೆ ಸೂಪರ್ ಇತ್ತು, ಸೂಪರ್ ಇತ್ತು, ಕಾಫಿ ಟಾಪ್ ಇತ್ತು. ಎಷ್ಟು ಲೋಟ ಕುಡಿದ್ರಿ? ನಾನ್ ಕಾಫಿ ಒಂದೇ ಲೋಟ ಕುಡ್ದಾರೆ. ಚಾ ಸಹ ಟಾಪ್ ಇತ್ತು. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಂದೆವು. ನಾನ್ ಮಿಸ್ ಆದೆ. ಮಹಾಲಸ ತುಂಬಾ ಚೆನ್ನಾಗಿದೆ. ಅಲ್ಲಿ ಮಹಾಲಸ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ನಂಗೆ ಅದ್ರದ್ದೊಂದು ವಿಡಿಯೋ ಮಾಡ್ಲಿಕ್ಕೆ ಮಿಸ್ ಆಯ್ತು. ಆರ್ತಿ ಅಕ್ಕ ಹೇಳಿ, ಹೇಗಾಯ್ತು? ಸೂಪರ್ ಆಯ್ತು. ಇವ ಮಾತಾಡುದಿಲ್ಲವ, ಅವ ಆಗಜಕ್ಕೆ ಅಂದ್ರೆ ಹುಡುಗಿಯರು ಯಾರಿಲ್ಲಲ್ಲ, ಹಾಗಾಗಿ ಹೇಳು. ಹೆಂಗಸರು ಮತ್ತೆ ಎಲ್ಲಿ ಹುಡುಗಿಯರೆಲ್ಲಿದ್ದಾರೆ? ಹೇಳು ಕಾರ್ತಿಕ, ನೀನ್ ಹೇಳಿ ನಿನ್ನ ಅಭಿಪ್ರಾಯ. ಹೇಳ್ತೀವಿ ಗಂಡ ಅಂದ್ರೆ ಸರು ಇರ್ಲಿಲ್ಲ ಅಲ್ಲಿ, ಯಾರು ಕೊಡಿಸಿಲ್ಲ, ಸರ್ವನ್ನು ಕೊಡಿಸ್ಲಿಲ್ಲ. ಮತ್ತೆ ಎಲ್ಲಿ ಹುಡುಗಿಯರೆಲ್ಲಿದ್ದಾರೆ? ಹೇಳು ಕಾರ್ತಿಕ, ನೀನ್ ಹೇಳಿ ನಿನ್ನ ಅಭಿಪ್ರಾಯ. ಹೇಳ್ತೀವಿ ಗಂಡ ಅಂದ್ರೆ ಸರು ಇರ್ಲಿಲ್ಲ ಅಲ್ಲಿ, ಯಾರು ಕೊಡಿಸಿಲ್ಲ, ಸರ್ವನ್ನು ಕೊಡಿಸ್ಲಿಲ್ಲ ಯಾರು ಕೂಡ. ಹಾಗೆ ನಾವು ಗಂಡ ಸರ್ವ ಹೇಗೆ ಆಗ್ತದೆ? ಆಗುದಿಲ್ಲ ಹಾಗೆಲ್ಲ. ಬಾಯ್ಸ್ ಲೆಜೆಂಡ್ ಬಾಯ್ಸ್. ಎಲ್ಲಿಗೆ ಬಂದದ್ದು ಖುಷಿ ಆಯ್ತು. ನಾನು ಇನ್ನು ಮುಂಚೆ ಸಲ ಬಂದಿದ್ದೆ, ನೀವು ಹೆಂಗಾಗಿದ್ರಿ. ಈಗ ನಿಮ್ಮ ಸ್ವಲ್ಪ ನೋಡಿ ನಂಗೆ ಭಾರಿ ಬೇಜಾರಾಗಿದೆ. ಉಂಟಾ ಈ ಬಾಳೆ ಗಿಡ ಬಾಡಿ ಅಲ್ಲ ಒಂದು ಗೊನೆ ಹಾಕಿದ್ದಂದ್ರೆ ಹೇಗಿರ್ತದೆ? ನನಗೆ ಅದು ಟೆನ್ಷನ್ ಆಯ್ತು ನೋಡಿ, ನಂಗೆ ಹೇಳಿಕೆ ಆಗುದಿಲ್ಲ. ಆದ್ರೂ ಕೂಡ ಈಗ ಲಾಸ್ಟ್ ಅಲ್ಲ, ಬ್ಲಾಗ್ ಅಲ್ಲಿ ಮರ್ಯಾದೆ ತೆಗಿತಾರಂತ ಗೊತ್ತಿರ್ಲಿಲ್ಲ ನಂಗೆ. ಹೌದು, ಭಾರಿ ಬೇಜಾರಾಗ್ತಾ ಉಂಟು. ಎಲ್ಲಿ ಗಿಡ ಬರುದು? ಸುಮನ್ ಹೇಗಾಯ್ತಾ ಟೂರ್? ಹೇಗಾಯ್ತು? ಟೂರ್ ಹೇಗಾಯ್ತಾ? ಟೂರ್ ಸೂಪರ್ ಆಯ್ತು. ಬೆಳಿಗ್ಗೆ ಅಮ್ಮನ ಹತ್ರ 4 ಬೆಟ್ಟು ತಿಂದಿದೆ, ಹಾಗಾಗಿ ಫುಲ್ ಎಂಜಾಯ್ಮೆಂಟ್. ಯಾಕೆ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಯಾಕೆ ಎಂತ ಮಾಡಿದ? ಯಾಕೆ ಎಂತ ಮಾಡಿದ? ಎಂತದ್ದು ಮಾಡಿದಾನಂತ ಹೇಳಿದ್ರೆ ಅವನು ಹಾಗೆಲ್ಲ ಮಾಡುದಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಗೆ ಹೇಳ್ಬಾರ್ದು ಅವನಿಗೆ. ಅಲ್ಲ ನಿಂಗೆ ಹೇಗಾಯ್ತು ಬಾಬು? ಬಾಬು ರಿಯಾಶ್ ನಿಮ್ಮ ಮೊಬೈಲ್ ಎತ್ತಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸರ್ಚ್ ಅಲ್ಲಿ ಎಟ್ ವಿತ್ ಸಾನ್ವಿ ಅಂತೇಳಿ ಹಾಕಿ. ಯೂಟ್ಯೂಬ್ ಅಲ್ಲಿ ಎಟ್ ವಿತ್ ಸಾನ್ವಿ ಅಂತೇಳಿ ಹಾಕಿ. ಅದ್ರಲ್ಲಿ ನಮ್ಮ ಕೆಲವು ವ್ಲಾಗ್ಸ್ ಎಲ್ಲ ಉಂಟು. ಹಾಗೆ ಗೋವಾದ ವ್ಲಾಗ್ಸ್ ಸಹ ಹಾಕ್ತಾ ಇದ್ದೇನೆ. ಎಲ್ಲ ದೇವಸ್ಥಾನ ವಿಸಿಟ್ ಆದದ್ದು ವಿಡಿಯೋಸ್ ಹಾಕ್ತಾ ಇದ್ದೇನೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಬಿಸಿಲು ಮಳೆ ಮಂಗನ ಮದುವೆ ಆಗ್ತದ ಅಂತ ಸತ್ಯಣ್ಣ. ಗೋವಾದಲ್ಲಿ ಸಹ ಮಳೆ ಬರ್ತದೆ. ಮತ್ತೆ ನಿನ್ನೆ ಹೇಳ್ತಿದ್ದಿ ನಾನು ಇರುವಾಗ ಮಳೆ ಬರೋದಿಲ್ಲ ಅಂತ ಹೇಳಿ, ಈಗ ಹೇಗೆ ಮಳೆ ಬಂತು? ಈಗ ಹಾಗೆ ಮಳೆ ಬರ್ತದೆ, ಚಂದ ಮಳೆ. ಈ ದೇವಸ್ಥಾನಕ್ಕೆ ನಾನು ಸಹ ಫಸ್ಟ್ ಬರ್ತಿರೋದು. ಮಹಾಲಸ ನಾರಾಯಣಿ ಟೆಂಪಲ್. ಒಳಗಿದ್ದು ವಿಡಿಯೋ ಮಾಡಲಿಕ್ಕಿಲ್ಲ, ಸೊ ನಾನು ಹೊರಗಡೆಯಿಂದವೇ ವಿಡಿಯೋ ಮಾಡ್ತೇನೆ.
ಇಲ್ಲಿ ಬೋರ್ಡ್ ಇರ್ತದೆ ಆಲ್ರೆಡಿ. ಎಲ್ಲ ಕಡೆ ಸಹ ಈ ಬೋರ್ಡ್ ಉಂಟು ಡ್ರೆಸ್ ಕೋಡ್ ಬಗ್ಗೆ. ಕೂಲ್ ಉಂಟು ಪ್ಲೇಸ್. ದೇವಸ್ಥಾನದೊಳಗೆ ಹೋಗುವಾಗ ಕಾಲು ತೊಳೆದು ಹೋಗ್ಬೇಕಂತೇಳಿ ಹೇಳ್ತಾರೆ ದೊಡ್ಡವರು. ಸೊ ನಾನು ಸಹ ಕಾಲು ತೊಳ್ಕೊಂಡು ಒಳಗಡೆ ಹೋದ್ವಿ. ನೋಡಿ ಗಾರ್ಡನ್ ನೋಡಿ ಹೇಗುಂಟು. ಇದು ನಾವು ಹೋದದ್ದು ಫಸ್ಟ್ ಆಯ್ತಾ ಈ ದೇವಸ್ಥಾನಕ್ಕೆ. ತುಂಬ ಚೆಂದ ಉಂಟು ದೇವಸ್ಥಾನ. ಹೊರಗಿದ್ದು ವ್ಯೂಸ್ ನೋಡುವಾಗವೇ ಒಂಥರ ಖುಷಿ ಆಗ್ತದೆ. ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ ದೇವಸ್ಥಾನ. ಇದು ಒಂದು ಸೈಡ್ ಇದ್ರದ್ದು ದೇವಸ್ಥಾನದ್ದು, ಸುತ್ತ ಗಾರ್ಡನೇ ಇರೋದು. ಒಳಗೆಲ್ಲ ಹೋಗಿ ಬಂದ್ವಿ. ತುಂಬ ಒಳ್ಳೆದುಂಟು ದೇವಸ್ಥಾನ, ಸೂಪರ್ ದೇವಸ್ಥಾನ. ಬಟ್ ವಿಡಿಯೋಸ್ ಎಲ್ಲ ಎಂತ ಮಾಡಲಿಕ್ಕಿಲ್ಲ, ಫೋಟೋಸ್ ಎಲ್ಲ ತೆಗಿಬೋದು, ಬಟ್ ಒಳಗಿದೆಂತ ಸಹ ತೆಗಿಲಿಕ್ಕಿಲ್ಲ. ಹೊರಗಡೆ ಕೆಲವೊಂದು ಪ್ಲೇಸಲ್ಲಿ ಫೋಟೋಸ್ ಸಹ ತೆಗಿಲಿಕ್ಕಿಲ್ಲ. ಅಲ್ಲಿ ಸ್ಟ್ರಿಕ್ಟಾಗಿ ಬೋರ್ಡ್ ಹಾಕಿದ್ದಾರೆ, ಫೋಟೋಸ್ ವೀಡಿಯೋಸ್ ಮಾಡಲಿಕ್ಕಿಲ್ಲ ಅಂತ ಹೇಳ್ಕೊಂಡು. ಎಲ್ಲ ಯಾವ ದೇವಸ್ಥಾನದಲ್ಲಿ ಸಹ ಒಳಗೆ ವೀಡಿಯೋಸ್ ಮಾಡಲಿಕ್ಕಿಲ್ಲ, ಎಲ್ಲ ಕಡೆ ಸಹ ಬೋರ್ಡ್ ಉಂಟು. ಮತ್ತು ಡ್ರೆಸ್ ಕೋಡ್ ಬೇರೆ ಉಂಟು. ಈಗ ನಾವಿಲ್ಲಿ ಮಹಾಲಸ ನಾರಾಯಣಿಯಲ್ಲಿದ್ದೇವೆ. ಇನ್ನು ನೆಕ್ಸ್ಟ್ ದೇವಕಿ ಕೃಷ್ಣ. ಸೊ ಬನ್ನಿ ನೋಡುವ. ದೇವಕಿ ಕೃಷ್ಣ ಸಹ ಫಸ್ಟ್ ಟೈಮ್ ಹೋಗ್ತಿರೋದು, ಇದುವರೆಗೆ ಹೋಗಲಿಲ್ಲ ಬಿರ್ಲದಲ್ಲಿ. ಇದು ಸಹ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದದ್ದು ನಾವು. ಬಾಕಿ ನಮ್ಮದು ಅಲ್ಲಿ ಎಲ್ಲ ದೇವಸ್ಥಾನ ಕವರ್ ಮಾಡ್ತಿರ್ತೇವೆ ವರ್ಷಂಪ್ರತಿ. ಇದು ಲಾಂಗ್ ಇದ್ದದ್ರಿಂದ ಫಸ್ಟ್ ಟೈಮ್ ಬಂದದ್ದು ನೋಡುವ ಅಂಥೇಳಿ. ಆದಷ್ಟು ಬೇಗ ಬೇಗ ಎಲ್ಲ ಕವರ್ ಮಾಡ್ತಿದ್ದೇವೆ. ಮತ್ತು ಸಂಜೆ ಟ್ರೈನ್ ಉಂಟು, ಅದಕ್ಕೋಸ್ಕರ. ಬಿರ್ಲಾ ದೇವಸ್ಥಾನದ ಹತ್ರ ಬಂದ್ವಿ. ಈಗ ನಮಗೆ ಇಲ್ಲಿ ಡ್ರೈವರ್ ನಿಲ್ಲಿಸ್ತಾರೆ ಗಾಡಿಯನ್ನು. ರಪ ರಪ ಇಳ್ಕೊಂಡು ಹೋಗಬೇಕು. ಒಟ್ರಾಸಿ ಬಿಸಿಲು ಬೇರೆ ಉಂಟು. ಇದು ನೋಡುವಾಗವೇ ಒಂಥರ ಚೆಂದ ಉಂಟು. ಹೊರಗಡೆಯಿಂದ ಗೇಟ್ ನೋಡಿ ಎಷ್ಟು ದೊಡ್ಡದುಂಟು ದೇವಸ್ಥಾನದ್ದು. ವಾವ್, ಫ್ರಂಟ್ ವ್ಯೂ ನೋಡಿ ಹೇಗೆ ಉಂಟು, ಎಷ್ಟು ಚೆಂದ ಉಂಟು ಮಾರೆ. ಇದು ಮಹಾದ್ವಾರ ಉಂಟಲ್ಲ, ಇದಕ್ಕೆ ಸಿಂಗ್ ದ್ವಾರ ಅಂಥೇಳಿ ಕರೀತಾರಂತೆ. ಇಲ್ಲಿ ನೋಡಿ ಸುತ್ತ ಗಾರ್ಡನ್. ಇಲ್ಲಿ ಈ ಗಾರ್ಡನ್ ಸುತ್ತ ಉಂಟಲ್ಲ ಲೈಟ್ಲಿಂಗ್ ಎಲ್ಲ ಹಾಕ್ತಾರಂತೆ ನೈಟ್. ಇಲ್ಲಿ ಮತ್ತೆ ಎಂತ ಅಂತ ಹೇಳಿದರೆ ಚಳಿಗಾಲಕ್ಕೆಲ್ಲ ಬರಲಿಕ್ಕೆ ಚಂದ. ಫುಲ್ ಫಾಗಿ ಇರ್ತದೆ ಮೇ ಬಿ. ಮತ್ತು ಇಲ್ಲದಿದ್ದರೆ ಸಂಜೆ ಬರಬೇಕು, ಫುಲ್ ಲೈಟ್ ಹಾಕ್ತಾರಂತೆ ಇಲ್ಲಿ. ಇಲ್ಲಿ ಪ್ರಿಫರ್ ಮಾಡ್ತಿದ್ರು ಸಂಜೆ ಬನ್ನಿ ಅಂತೇಳಿ, ಬಟ್ ನಮಗೆ ಟೈಮ್ ಇರಲಿಲ್ಲ ಅಂಥೇಳಿ ಬೇಗವೇ ಬಂದ್ವಿ. ಸಾಯಂಕಾಲ ಬರಬೇಕಿತ್ತು, ನಮಗೊಂದು ಆಸೆ ಇತ್ತು ಸಂಜೆ ಬರಬೇಕಂತ, ಬಟ್ ಆಗಲಿಲ್ಲ. ಈ ಟೆಂಪಲ್ ನೋಡುವಾಗ ಹೇಗೆ ಕಾಣ್ತದೆ ನೋಡಿ, ಮಥುರೆದ್ದು ವೃಂದಾವನ ನೋಡಿದಾಗ ಆಗ್ತದೆ. ಇದು ಬಿರ್ಲಾದವರು ಕಟ್ಟಿಸಿದಂತೆ. 2023 ಓಪನ್ ಆದದ್ದು ಇದು ದೇವಸ್ಥಾನ. ಹಾಗಾಗಿ ಎಲ್ಲರೂ ಸಹ ಬಿರ್ಲಾ ರಾಧಾಕೃಷ್ಣ ಟೆಂಪಲ್, ದೇವಕಿ ಕೃಷ್ಣ ಟೆಂಪಲ್ ಅಂತೇಳಿ ಹೇಳೋದು. ಇದರ ಒಳಗೆ ವಿಡಿಯೋಸ್ ಫೋಟೋಸ್ ಮಾಡಲಿಕ್ಕಾಗ್ತದೆ. ನೋಡುವ ಒಳಗೆಲ್ಲ ಹೇಗುಂಟು ದೇವಸ್ಥಾನ ಅಂತ ಹೇಳಿ. ಯಾವ ದೇವಸ್ಥಾನದಲ್ಲಿ ಸಹ ಅಲೌಡ್ ಇಲ್ಲ, ಬಟ್ ಈ ದೇವಸ್ಥಾನದಲ್ಲಿ ಯಾಕೋ ಗೊತ್ತಿಲ್ಲ ಅಲೌ ಮಾಡಿದ್ದಾರೆ. ನೋಡಿ ನಾವೀಗ ಬಂದದ್ದೆಲ್ಲ ತೋರಿಸ್ತೇನೆ ನೋಡಿ. ಈ ದಾರಿಯಾಗಿ ಬಂದದ್ದು ನೋಡಿ, ಎಷ್ಟು ಚಂದ ಕಾಣ್ತದೆ ನೋಡಿ ಗಾರ್ಡನಿಂಗ್ ಎಲ್ಲ ನೋಡಿ. ಇದು ದೇವಸ್ಥಾನದ ಒಳದ್ವಾರ ಹೇಗೆ ಉಂಟು ನೋಡಿ. ಫುಲ್ ಮಾರ್ಬಲ್ಸ್, ತುಂಬ ಕೋಲ್ಡ್ ಉಂಟು ಮತ್ತು ಪೀಸ್ಫುಲ್ ಉಂಟು. ಈ ಮಕ್ಕಳೆಲ್ಲ ಈ ಥರ ಬಂದು ಚೈನ್ ಚೈನ್ ಪೈ ಪೈ ಹೇಳಿದರೆ ಮಾತ್ರ ಆಗೋದಿಲ್ಲ, ಬಟ್ ಇಲ್ದಿದ್ರೆ ಧ್ಯಾನಕ್ಕೆಲ್ಲ ಸೂಪರ್ ಪ್ಲೇಸ್. ನನ್ನ ಮಗನಿಗೆ ಕೃಷ್ಣ ದೇವರಂದರೆ ಭಾರಿ ಇಷ್ಟ. ನೋಡುವ ಕೈ ಮುಗಿತನ ಎಂತ ಅಂಥೇಳಿ. ಸ್ವಾಮಿ ಬಿಸಿಲು, ಬಿಸಿಲಲ್ಲಿ ನಡಿಲಿಕ್ಕೆ ಆಗ್ತಿಲ್ಲ. ಗೋವಾಕ್ಕೆ ಬಂದವರು ಈ ದೇವಸ್ಥಾನಕ್ಕೊಮ್ಮೆ ವಿಸಿಟ್ ಮಾಡಿ ಆಯ್ತಾ, ಭಾರಿ ಚಂದ ಉಂಟು. ಗಾಡಿ ತುಂಬ ದೂರ ಉಂಟು, ನಾವೆಷ್ಟು ನೋಡ್ಕೊಂಡು ಬಂದ್ವಿ. ಬಿಸಿಲು ಕಪ್ಪದೆ. ಹಾ ಎಂತ ಹಾ ಎಷ್ಟಿರ್ಬೋದು ಗೊತ್ತಿಲ್ಲ, ಅಂದಾಜ 1 lakh ಇಲ್ವಾ? ಹಾಗಾದ್ರೆ 80,000. ಇಲ್ಲೊಂದು ವಾಚ್ ಬೋರ್ಡ್ ಕಾಣ್ತದೆ, ಅದಕ್ಕೆ ರೇಟ್ ಎಷ್ಟು ಗೊತ್ತಿದ್ದವರು ಕಮೆಂಟ್ ಮಾಡಿ ಇದಕ್ಕೆ ರೇಟ್ ಎಷ್ಟು ಹೇಳಿ ನೋಡುವ. ವಿಷಯ ಎಂತಂದ್ರೆ
ಇವತ್ತು ಶ್ರುತಿ ಮತ್ತೆ ವಿಷ್ಣುಮೂರ್ತಿ ಅವ್ರದ್ದು ಆನಿವರ್ಸರಿ. ಎಷ್ಟು ವರ್ಷದ್ದು ಆನಿವರ್ಸರಿ? ಶ್ರುತಿ ಹೌದಲ್ಲ, ಅಕ್ಟೋಬರ್ 5 ಇವತ್ತು 2017 ಮದುವೆ ಆದದ್ದು. ಸೊ ಶ್ರುತಿ ಅವರ ಲೆಕ್ಕದಲ್ಲಿ ಒಂದೊಂದು ಐಸ್ ಕ್ರೀಮ್ ಎಲ್ಲರೂ ವಿಶ್ ಮಾಡಿ. ಅಲ್ಲ, ಬಾಬು ವಿಶ್ ಮಾಡಿದ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು. ಒಂದು ಜೈನ್ ಹೋಟೆಲ್ ಸಿಕ್ಕಿತ್ತು. ಸೊ ಊಟಕ್ಕೆ ಬಂದ್ವಿ. ಪ್ಯೂರ್ ವೆಜ್ ಹೋಟೆಲ್. ಬೇಗ ಬೇಗ ಊಟ ಮಾಡಿ ಇನ್ನು ಬೀಚಿಗೆ ಹೋಗಬೇಕು. ಗ್ರೂಪ್ ಇದು ಜೋಕರ್. ಆ ಒಂದು ಸೂಪ್ ಆರ್ಡರ್ ಮಾಡಿದ್ ಮಾರೆ. ಸೂಪ್ ನೋಡಿ, ಇದು ಕ್ರೀಮ್ ಆಫ್ ಸೂಪ್ ಅಂತೆ. ಉಡುಪಿಯಲ್ಲಿ ಹೀಗೆ ಸಿಗ್ತದೆ, ಇಲ್ಲಿ ಈ ಟೈಪ್. ಊಟ ಎಲ್ಲ ಆಗಿ ಗಾಡಿಯಲ್ಲಿ ಕುತ್ಕೊಂಡಿದ್ದೇವೆ. ಈಗ ಬೀಚಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಒಂದು ಎಂತ ಅಂತ ಹೇಳಿದರೆ, ನಾನು ನೋಡಿದ್ದು ಭತ್ತ ಉಂಟಲ್ಲ ಕುಯ್ದು ಎಲ್ಲರೂ ಸಹ ನಾವೆಲ್ಲ ನಮ್ಮ ಈಚೆ ಊರಲ್ಲೆಲ್ಲ ಅಲ್ಲೆಲ್ಲ ಸಣ್ಣ ಸಣ್ಣ ಗದ್ದೆ ಇರ್ತದೆ. ಇಲ್ಲಿ ಮೇಯ್ನ್ ಹೈವೇಲೇ ಗದ್ದೆ, ಸೈಡಲ್ಲಿ ಕುಯ್ದು ಮೇಯ್ನ್ ರೋಡಿಗೆ ಭತ್ತ ಎಲ್ಲ ಬಿಡಿಸಿ ಹಾಕ್ತಾರೆ. ನೋಡಿ ಇಲ್ಲಿ ಇದೆಲ್ಲ ಭತ್ತ ಸೈಡಲ್ಲಿ ಬಿಡಿಸಿ ಹಾಕಿದ್ದು. ಇಲ್ಲಿ ಬೀಚಸ್ ಎಲ್ಲ ತುಂಬ ಉಂಟು, ಬಟ್ ನಮಗೆ ಎಲ್ಲ ಬೀಚಸ್ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಲಾಸ್ಟಿಗೆ ಮಕ್ಕಳೆಲ್ಲ ಚೊರೆ ಮಾಡಿದ್ದಕ್ಕೆ ಒಂದು ಬೀಚಿಗೆ ಬಂದ್ವಿ. ಈ ಬಿಸಿಲಲ್ಲಿ ಬೀಚಿಗೆ ಹೋಗೋದಂದ್ರೆ ಆಗೋದಿಲ್ಲ. ಇದು ಭಾಗ ಬೀಚ್ ಅಂತ ಹೇಳ್ಕೊಂಡು ನೋಡಿ, ಈ ಬಿಸಿಲಲ್ಲಿ ಸಹ ಜನ ನೋಡಿ ಹೇಗೆ ಉಂಟು. ಟೂರಿಸ್ಟ್ಗಳು ತುಂಬಿ ಹೋಗಿದ್ದಾವೆ. ಸಂಜೆ ಅಂತೂ ಈ ಬೀಚಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಜನ ಇರ್ತಾರೆ. ಇದು ಬೀಚಲ್ಲಿ ಸ್ವಲ್ಪ ಕಮ್ಮಿ, ಬೇರೆ ಬೀಚಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರ್ತಾರೆ ಜನ. ಈ ಬಿಸಿಲು ಇಲ್ಲಿ ರಣ ಬಿಸಿಲಿದೆಯಾ, 3-3:30 ಗಂಟೆ. ಈಗ ಇಷ್ಟು ಬಿಸಿಲಲ್ಲಿ ಇಷ್ಟು ಜನ ಇದ್ದಾರೆ ನೋಡಿ, ಇಷ್ಟು ಬಿಸಿಲು ಉಂಟು ನೋಡಿ, ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ. ಆ ಬಿಸಿಲಲ್ಲಿ ಸಹ ಒಂದು ಬೀಚಿಗೆ ಒಂದು ವಿಸಿಟ್ ಕೊಟ್ಟು ಬಂದ್ವಿ. ಈಗ ನಾವು ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೇವೆ. ರೈಲ್ವೆ ಸ್ಟೇಷನಿಗೆ ಇನ್ನು ನಮಗೆ ಟ್ರೈನ್ 4:30 ಸೊ ಈಗ 3:45 ಆಗಿದೆ. ಇನ್ನೊಂದು 1/4 ಗಂಟೆಯಲ್ಲಿ ರೀಚ್ ಆಗಬೇಕು ನಾವು ರೈಲ್ವೆ ಸ್ಟೇಷನಿಗೆ. ಸುಮನ, ಅದು ಐಸ್ ಕ್ರೀಮ್ ಇತ್ತಲ್ಲ ನಿನ್ನ ಹತ್ರ, ಕಲರ್ ಇದೆಯಲ್ಲ ಇತ್ತು? ಯಾರು ಬಿಡಿಸಿದ್ದು? ಅಪ್ಪವಾ? ಬಲ ಇಲ್ಲತ್ತೆಯಾ? ಕೇಳಿದ್ಯಾ ಅಪ್ಪನ ಹತ್ರ? 40 ಅಮ್ಮ 40 ರೂಪಾಯಿ ಕೊಟ್ರ? ಅದನ್ನು ವೇಸ್ಟ್ ಮಾಡಿದ್ದ? ಎಂತಪ್ಪ ನೀನು, ಬೈಬೇಕಿತ್ತು ನೀನು ಅಪ್ಪನಿಗೆ. ಎಂತ ಮಾಡಿ ಕೊಡ್ತಾರ? ಸುಳ್ಳು ಹೇಳುದದು. ಎಂತ ಮಾಡಿ ಕೊಡ್ತಾರಂತೆ? ಎಂತ ಮಾಡ್ತಾರಂತೆ? ಫ್ರೂಟ್ ಎಂತ ಮಾಡ್ತಾರಂತೆ? ಸುಮನ್, ಸುಳ್ಳು ಹೇಳುದಾ? ಹೌದಾ? ಎಲ್ಲಿ ಸಿಗ್ತದದು? ಎಲ್ಲಿ ಸಿಗ್ತದ ಐಸ್ ಕ್ರೀಮ್ ಕಡ್ಡಿ? ಇಸುಡಿ ಕಡ್ಡಿ ಇಡುದಾ? ಎಲ್ಲಿ ಸಿಗ್ತದದು? ಇಲ್ಲ, ಅದು ಗೊಬ್ಬರ ಸೊಪ್ಪಿದ ಕಡ್ಡಿ ಇಡುದಪ್ಪ. ಹೌದು, ನಿಂಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಎಂತ ಉಂಟಾ 3 ಚಕ್ರ ರಿಕ್ಷಾವ ಇರುದು? ನಾವೀಗ ಮಡ್ಗಾಂವ್ ರೈಲ್ವೆ ಸ್ಟೇಷನಿಗೆ ರೀಚ್ ಆದ್ವಿ. ಈಗ 4:30ಗೆ ನಮಗೆ ಟ್ರೈನು. ಆ್ಯಕ್ಚುಲಿ ಆ ಟ್ರೈನ್ ಕಾರವಾರ ಟು ಬ್ಯಾಂಗ್ಳೂರು, ಬಟ್ ಹೊರಡುದು ಮಡ್ಗಾವಿಂದ. ಸೊ ಎಷ್ಟು ರಶ್ ಇರ್ತದೆ ಅಂತೇಳಿ ಗೊತ್ತಿಲ್ಲ. ಈಗ ನಡ್ಕೊಂಡು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ ನಾವು 5ನೇ ಪ್ಲ್ಯಾಟ್ಫಾರ್ಮಿಗೆ ಬಂದ್ವಿ. ನಮ್ಮದು ಟ್ರೈನ್ ಆಲ್ರೆಡಿ ಬಂದಿತ್ತು. ಸೊ ಜನರಲ್ ಬೋಗಿ ಬುಕ್ ಮಾಡಿದ್ರಿಂದ, ಅಂದರೆ ನಮಗೆ ಟಿಕೆಟ್ ಸಿಗಲಿಲ್ಲ ಬುಕ್ಕಿಂಗಿಗೆ. ಸೊ ಲಾಸ್ಟಿಗೆ ಜನರಲಲ್ಲೇ ನಾವು ಹೋಗುವ ಅಂಥೇಳಿ ಆಯಿತು. ಬರುವಾಗಾದರೆ ಬುಕ್ಕಿಂಗ್ ಇತ್ತು, ಹೋಗುವಾಗ ಬುಕ್ಕಿಂಗ್ ಸಿಗಲಿಲ್ಲ ನಮಗೆ, ಫುಲ್ಲಾಗಿತ್ತು. ಅದು ಬ್ಯಾಂಗ್ಳೂರು ಗಾಡಿ ಎಲ್ಲ ಕಂಟಿನ್ಯೂ ರಜೆ ಎಲ್ಲ ಇದ್ದದ್ರಿಂದ. ಯಬ್ಬಾ, ಎಷ್ಟು ದೂರ ಬಂದದ್ದು ಮಾರ ನಾವು. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಿಂದ 5 ತನಕ ನಡ್ಕೊಂಡೇ ಬಂದದ್ದು. ಯಪ್ಪ, ಜಗೆ ಬರ್ತಾ ಉಂಟು ಈ ಬಿಸಿಲಿಗೆ, ಕಣ್ಣು ಬಿಡ್ಲಿಕ್ಕಾಗೋದಿಲ್ಲ ಬಿಸಿಲು. ನಮಗೆ ಟ್ರೈನಲ್ಲಿ ಸೀಟ್ ಸಿಕ್ಕಿತ್ತು, ಎಲ್ಲರೂ ಒಟ್ಟೊಟ್ಟಿಗೆ ಕುತ್ಕೊಂಡಿದ್ದೇವೆ. ಈಗ ಮಡ್ಗಾವಿಂದ ಟ್ರೈನ್ ಹೊರಟಿತ್ತು. ಇನ್ನು ಕಾರವಾರದಿಂದ ನೋಡಬೇಕು ಎಷ್ಟು ರಶ್ ಇರ್ತದೆ, ಇಲ್ಲ ಫ್ರೀ ಇರ್ತದ ಎಂತ ಅಂತೇಳಿ ಗೊತ್ತಿಲ್ಲ. ನಮ್ಮದೊಂದು ಕಾಮಿಡಿ ಹತ್ರ ಒಂಚೂರು ಮಾತಾಡುವ ಬನ್ನಿ.
ಇದು ವಿಷಯ ಅಂತ ಹೇಳಿದ್ರೆ ಕುಡ್ದವರ ಹಾಗೆ ಆಕ್ಷನ್ ಮಾಡುದು. ಇವರದ್ದು ಆಕ್ಟಿಂಗ್ ನೋಡಿ. ನೆಕ್ಸ್ಟ್ ಡ್ರಾಮಾಕ್ಕೆ ಸಿಗ್ಬೋದಾ? ಇದು ಕಾರವಾರ ಬ್ರಿಡ್ಜ್. ಎಷ್ಟು ದೊಡ್ಡ ಬ್ರಿಡ್ಜ್ ಅಂದರೆ ಇದು, ಅಷ್ಟೇ ದೊಡ್ಡ ರಿವರ್ ಬೇರೆ. ಸನ್ಸೆಟ್ ಆಗುವ ಟೈಮ್ ಆದದ್ರಿಂದ ಒಳ್ಳೆ ವ್ಯೂ ಕಾಣ್ತದೆ. ವ್ಯೂ ಎಲ್ಲ ಚಂದ ಉಂಟು. ಹೊರಗಡೆ ಕುತ್ಕೊಂಡು ಮಾತ್ರ ಸಾಕಾಯಿತು ಟ್ರೈನಲ್ಲಿ. ಕಾರವಾರದ ನಂತರ ನಮ್ಮ ಹಾಲತ್ತೆ ಚೇಂಜ್ ಆಯಿತು. ಟೀ ಬಂತು, ಟೀ ಕುಡಿದ್ವಿ. ಈಗ ಮುರುಡೇಶ್ವರ ಕಾಣ್ತಾ ಉಂಟು ನೋಡಿ. ಮುರುಡೇಶ್ವರ ದೇವಸ್ಥಾನ ಕಾಣ್ತಾ ಉಂಟಾ? ಅದು ಆಗ ನಾವೆಷ್ಟು ಫ್ರೀಯಲ್ಲಿ ಬಂದ್ವಿ. ಈಗ ಜನ ನೋಡಿ, ಮೇಲೆ ಕೆಳಗೆ ಎಲ್ಲ ಕುತ್ಕೊಂಡಿದ್ದಾರೆ. ಇಳಿಯೋದು ಹೇಗಂತ ಹೇಳಿ ಟೆನ್ಷನ್. ನಮಗೆ ಹತ್ರ ಬಂತು ಉಡುಪಿ. ಉಫ್, ಜನ ನೋಡಿ ಮಾರೆ. ನಾವು ಫೈನಲಿ ಇಳಿದ್ವಿ ಭಾರಿ ಕಷ್ಟದಲ್ಲಿ. ಜನ ಸಾಗರ ರೈಲ್ವೆ ಸ್ಟೇಷನಲ್ಲಿ. ಓಕೆ, ಹಾಗಾದರೆ ನಿಮಗೆ ಈ ಗೋವಾ ಟೂರ್ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಗುಡ್ ನೈಟ್.